ಡಾಕ್ಟರ್ ರಾಜ್ ಅಭಿಮಾನಿಗಳ ಪಾಲಿನ ಪ್ರೀತಿಯ ಅಣ್ಣ ಅವರು. ಅಭಿಮಾನಿಗಳನ್ನೇ ದೇವರು ಅಂತ ಕರೆದ ಕಲಾಹೃದಯ ಸಾಮ್ರಾಟ. ಅಂತಹ ಮೇರು ಕಲಾವಿದನನ್ನ ಇವತ್ತು ನಾವು ನಿಮಗೆ ಮತ್ತೆ ತೋರಿಸ್ತೀವಿ. ಬರೇ ತೋರಿಸೋದು ಮಾತ್ರವಲ್ಲ, ಅವರ ಯೋಗಾಸನದ ವಿವಿಧ ಭಂಗಿಗಳನ್ನು ಪರಿಚಯಿಸ್ತೀವಿ ನೋಡಿ. ಉತ್ಸವ ರಾಕ್ ಗಾರ್ಡನ್ ಹಾವೇರಿ ಜಿಲ್ಲೆ ಶಿಂಗಾವಿ ತಾಲೂಕಿನ ಗೊಟಗೋಡಿ ಗ್ರಾಮದಲ್ಲಿರೋ ಉದ್ಯಾನವನವಿದು. ಅರೆ, ಅಣ್ಣವರನ್ನ ತೋರಿಸ್ತೀವಿ ಅಂತ ಇದ್ಯಾ ಕರ್ಕೊಂಡ್ ಬಂದ್ರಿ ಅಂದ್ರ ಇಲ್ಲೇ ಇದ್ದಾರೆ ನೋಡಿ ನಮ್ಮೆಲ್ಲರ ಪ್ರೀತಿಯ ವರನಟ ಡಾಕ್ಟರ್ ರಾಜ್ಕುಮಾರ್. ಪದ್ಮಾಸನದಲ್ಲಿರೋ ನಟ ಸಾರ್ವಭೌಮ, ಶೀರ್ಷಾಸನ ಮಾಡ್ತಿರೋ ಅಭಿಮಾನಿಗಳ ಪ್ರೀತಿಯ ಅಣ್ಣವರು. ಒಂದ ಎರಡ ಯೋಗಾಸನದ ವಿವಿಧ ಭಂಗಗಳಲ್ಲಿ ಜನರನ್ನ ಆಕರ್ಷಿಸ್ತಾ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಆಡು ಮುಟ್ಟದ ಸೊಪ್ಪಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಮಾಡದ ಪಾತ್ರಗಳಿಲ್ಲ. ಆದರೆ ನಟನೆಯಿಂದ ಅಷ್ಟೇ ಅಲ್ಲ, ಡಾಕ್ಟರ್ ರಾಜ್ ಯೋಗದಲ್ಲೂ ಪರಿಣಿತಿ ಹೊಂದಿದ್ರು. ಈಗಿನ ಜಮಾನದ ಹೀರೋಗಳು ಜಿಮ್ನಲ್ಲಿ ದೇಹ ದಂಡಿಸಿ ಬಾಡಿ ಫಿಟ್ ಆಗಿ ಇಟ್ಕೊಂಡಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಆ ಕಾಲಕ್ಕೆ ಯೋಗದ ಮೂಲಕವೇ ಬಾಡಿ ಫಿಟ್ನೆಸ್ ಕಾಯ್ದುಕೊಂಡಿದ್ರು. ಅಣ್ಣವರ ಯೋಗದಿಂದ ಪ್ರೇರೇಪಿತರಾಗಿದ್ದ ಪ್ರೊಫೆಸರ್ ಟಿಬಿ ಸೋಲಬಕ್ಕನವರನ್ನು ಕಲಾವಿದರು ತಮ್ಮದೇ ಗಾರ್ಡನ್ನಲ್ಲಿ ಅಣ್ಣವರ ಯೋಗ ಭಂಗಿಗಳನ್ನ ರಚಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗಾಸನಗಳು ಮಾಡಿದಂಥ ಸೂರ್ಯ ನಮಸ್ಕಾರ, ಶೀರ್ಷಾಸನ, ಪದ್ಮಾಸನ ಮತ್ತು ಊರ್ಧ್ವಾಸನದ ಶಿಲ್ಪಗಳು ಇಲ್ಲಿವೆ. ಈ ಗಾರ್ಡನ್ನ ಸ್ಥಾಪಕರಾದ ಪ್ರೊಫೆಸರ್ ಟಿಬಿ ಸೊಲಬಕ್ಕನವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಈಗ ಇದಕ್ಕೆ ಹೊಸ ಸೇರ್ಪಡೆ ಅಂತಂದರೆ ಡಾಕ್ಟರ್ ರಾಜ್ ಯೋಗ ಗ್ಯಾಲರಿ ಅಂಥೇಳಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅಭಿಮಾನಿಗಳಿಂದ ಎಲ್ಲ ಅಭಿಮಾನಿಗಳೇ ದೇವರಂದ್ರೆ ರಾಜ್ಕುಮಾರ್ಗೆ ಇದೊಂದು ಹೊಸ ಕಾಣಿಕೆ ಅಂಥೇಳಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಕ್ ಗಾರ್ಡನ್ಗೆ ಪ್ರೊಫೆಸರ್ ಸೋಲಬಕ್ಕನವರವರೇ ಮಾಲೀಕರಾಗಿದ್ದು, ಡಾಕ್ಟರ್ ರಾಜೇಂದ್ರೆ ಎಲ್ಲಿಲ್ಲದ ಪ್ರೀತಿ. ಹೀಗಾಗಿ ಕೆಲ ವರ್ಷಗಳ ಹಿಂದೆಯೇ ಗಾರ್ಡನ್ನಲ್ಲಿ ರಾಜ್ಕುಮಾರ್ ಸರ್ಕಲ್ ನಿರ್ಮಿಸಿದ್ರು. ಅಲ್ಲದೆ ಅಣ್ಣವರು ಅಭಿನಯದ ವಿವಿಧ ಚಲನಚಿತ್ರಗಳ ದೃಶ್ಯಗಳನ್ನ ನೆನಪಿಸುವ ಶಿಲ್ಪಗಳನ್ನ ಸಿಮೆಂಟ್ನಲ್ಲಿ ನಿರ್ಮಿಸಿದ್ದಾರೆ. ಗಾರ್ಡನ್ನಲ್ಲಿ ಕೆಲಸ ಮಾಡೋ ಇತರೆ ಕಲಾವಿದರು ಶಿಲ್ಪಗಳನ್ನ ನಿರ್ಮಿಸೋದ್ರಲ್ಲಿ ಸಾಥ್ ನೀಡಿದ್ದಾರೆ. ಇನ್ನು ರಾಜ್ಕುಮಾರ್ ಅವರ ಯೋಗ ಗ್ಯಾಲರಿಗೆ ಗ್ಲಾಸ್ ಹೌಸ್ ಮಾದರಿಯಲ್ಲಿ ಗ್ಲಾಸ್ ಹೊದಿಕೆ ಹಾಕುವ ಉದ್ದೇಶ ಇದೆಯಂತೆ. ರಾಜ್ ಯೋಗ ಗ್ಯಾಲರಿ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದ್ದು ಸದ್ಯದಲ್ಲೇ ಉದ್ಘಾಟನೆಗೊಳ್ಳಲಿದೆ. ಇನ್ನು ಪ್ರವಾಸಿಗರು ಅಣ್ಣವರ ಯೋಗಾಸನದ ಭಂಗಿಗಳ ಜೊತೆಗೆ ಕುಸ್ತಿಯಂತಹ ದೇಶೀಯ ಕ್ರೀಡೆಗಳ ಶಿಲ್ಪಗಳನ್ನ ಕಣ್ತುಂಬಿಕೊಳ್ತಿದ್ದಾರೆ. ಬಹುಶಃ ಇದೊಂದು ಅದ್ಭುತವಾದಂಥ ಕಲೆ ಅಂತ ಹೇಳಿದ್ರದ್ದು ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಒಂದು ಕಲೆಗಳಿಂದಾಗಿ ಈ ಹಿಂದಿನ ನಮ್ಮ ಇವತ್ತಿನ ಸಂಸ್ಕೃತಿಯನ್ನು ಮುಂದಿನ ಜನಾಂಗದಲ್ಲಿ ಉಳಿಸಿಕೊಳ್ಳಿಕ್ಕೆ ಇದೊಂದು ಉತ್ತಮವಾದ ವ್ಯವಸ್ಥೆ ಆಗಿದೆ. ಇದೊಂದು ಮಾದರಿಯಾದಂತಹ ರಾಕ್ ಗಾರ್ಡನ್ ಆಗಿದೆ. ಇದು ಬಹುಶಃ ಇದನ್ನೇ ಮುಂದುವರಿಸಿದಲ್ಲಿ ಇದೊಂದು ಇಡೀ ಪ್ರವಾಸಿ ಕೇಂದ್ರ ಆಗೋದ್ರಲ್ಲಿ ಯಾವುದೇ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮವಾದ ಪ್ರವಾಸಿ ಕೇಂದ್ರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಈ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಖಾಸಗಿ ಜೀವನದ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಅವರ ಯೋಗಾಭ್ಯಾಸವನ್ನ ಪರಿಚಯ ಮಾಡಿಕೊಡಲಾಗ್ತಾ ಇದೆ. ಈಗಾಗಲೇ ಹಲವು ವಿಶೇಷತೆಗಳ ಮೂಲಕ ರಾಕ್ ಗಾರ್ಡನ್ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದ್ದು, ರಾಜ್ ಯೋಗ ಗ್ಯಾಲರಿ ಅದಕ್ಕೆ ಮುಕುಟವಾಗಿದೆ. ಪ್ರಭುಗೌಡ, ಟಿವಿ9 ಹಾವೇರಿ.